ರೌಡಿಗಳನ್ನ ಬಿಡ್ತೀರಾ? ಅಲ್ಲೇ ಮಾಡಿಸ್ಬಿಡ್ತೀಯಾ? ಹುಡುಗರನ್ನ ಬಿಡ್ತೀನಿ ನೀನು? ಕೊಲೆ ಮಾಡಿಸ್ಬಿಡ್ತೀನಿ ಕೊಲೆ ಮಾಡಿಸಿ ಇಲ್ಲೇ ಮಾಡಿಸಿಲ್ಲ ಯಾವ್ದು ಇಲ್ಲ. ಕೊಲೆ ಮಾಡಿಸ್ಬಿಟ್ಟು ನಾನೇ ಹೋಗ್ತೀನಿ. ಇನ್ನೇನು ಮತ್ತೆ ನೀನು ಅಲ್ಲ ಸಾಕ್ಷಿ ಕೊಡಿ. ಮಾಡಿದ್ರೆ ಇವತ್ತು ರಿಸಲ್ಟ್ ಮಾಡ್ತೀನಿ ನೀನು ಇಲ್ಲಿ ತೋರಿಸ್ತೀವಿ. ನೋಡಿ ಇಷ್ಟೆಲ್ಲ ಸಾಕ್ಷಿ ಇವನಿಗೆ ನೀವು ಮಾಡಿದ್ರೆ ಇಲ್ಲ ಇಲ್ಲ ಇಷ್ಟು ಜನ ಸಾಕ್ಷಿ ರಿಸಲ್ಟ್ ಮಾಡ್ತೀನಿ ನೀನು. ಈತ ಒಬ್ಬ ಸರ್ಕಾರಿ ನೌಕರ ಅಂತೆ, ಸರ್ಕಾರಿ ನೌಕರ ರೌಡಿ ಇದ್ದಾನೆ. ಇಂಥವ್ರಿಗೆಲ್ಲ ಕೆಲಸ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇಂಥವ್ರಿಗೆಲ್ಲ ಕೆಲಸ. ನಮ್ಮಂತ ಹೋರಾಟಗಾರರಿಗೆ ಧಮಕಿಗಳು ಹಾಕ್ಸ್ತಾರೆ, ಧಮಕಿ ಕರೆಗಳು ಮಾಡಿಸ್ತಾರೆ, ಮತ್ತೆ ದೊಡ್ಡ ದೊಡ್ಡ ಪ್ರಭಾವಿಗಳಿಂದ ಕರೆ ಮಾಡಿಸ್ತಾರೆ. ಇಂಥವ್ರಿಗೆಲ್ಲನೂ ನಾವು ಸಂಬಳ ಕೊಟ್ಟು ನಾವು ಇಟ್ಕೋಬೇಕಾ? ನಾವು ಕೆಲಸ ಮಾಡಿಸ್ಕೋಬೇಕಾ? ಮಾಡ್ತಾ ಇರೋದೆಲ್ಲ ತಪ್ಪು ಕೆಲಸಗಳೇ, ಮಾಡ್ತಾ ಇರೋದೆಲ್ಲ ಅನ್ಯಾಯದ ಕೆಲಸಗಳೇ. ಇಂಥವ್ರು ಇವ್ರ ಜೊತೆಲಿ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ಇವ್ರು ಜಾಕೆಟ್ ಕೊಡೋದು. ನೆನ್ನೆ ಯಾವ ಹೋಟೆಲ್ ಕುತ್ಕೊಂಡು ಏನು ಡಿಸ್ಕಷನ್ ಆಯಿತು, ಏನೇನಾಯಿತು, ಏನೇನು ಮಾಡಿದ್ದೀರಾ ವಿತ್ ರೆಕಾರ್ಡ್ ಆಯ್ತು, CCTV ಫುಟೇಜ್ ಸಮೇತ. ಓಕೆ ಆಯ್ತಾ? ನಾನೇನಾಗ್ತದೆ ಸಾಮಾನ್ಯ ಎಲ್ಲೋ ಗೊತ್ತಿರ್ಬೋದು, ಎಲ್ಲೋ ಮಾಡ್ಬೋದು. ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವಿರುದ್ಧ ಯಾರಿದ್ದಾರೋ ಅವ್ರು ಜಾತಕ ಇಟ್ಕೊಂಡು ನಾನು ಹಿಡಿಯೋದು. ಆಯ್ತಾ? ನನ್ನ ಬಗ್ಗೆ ನನ್ನ ಹೋರಾಟದ ಬಗ್ಗೆ ನನ್ನ ವಿಡಿಯೋಗಳು ನೋಡು ಏನೋ. ಆದರೆ ನಾನು ಒಂದು ಸಲ ಟಾರ್ಗೆಟ್ ಮಾಡಿದ್ರೆ ನಿನ್ನ ಜಾತಕ ಜಾಲಾಡೋದು ಬಿಟ್ಟಿರಲ್ಲ. ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದ್ರೆ ಯಾರೋ ಬರಲಿ, ನಮ್ಮ ಮುಖ್ಯಾಧಿಕಾರಿಗಳು ಬರಲಿ, ತಹಸೀಲ್ದಾರ್ ಅವರು ಬರಲಿ, ಜಿಲ್ಲಾಧಿಕಾರಿಗಳು ಕರ್ತಾನ ಒಂದು ಹಂತಕ್ಕೆ ನಾಂದಿ ಆಗ್ಬಿಡೋದು. ಇವತ್ತು ಆಗ್ಲಿ ಸತ್ಯಾಸತ್ಯತೆ ಎಲ್ರಿಗೂ ಗೊತ್ತಾಗಿಸ್ತೀನಿ. ಯಾವ ಸರ್ವೆ ನಂಬರ್ಗಳನ್ನ ಲೂಟಿ ಮಾಡಿದಿರಾ? ಯಾರ್ಯಾರು ಲೂಟಿ ಮಾಡೋ ನಾನು ಕೊಡ್ತೀನಿ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನಾನು ಅದನ್ನೇ ತೋರಿಸ್ತಾ ಇರೋದು, ಅದನ್ನೇ ನಾನು ತೋರಿಸ್ತಾ ಇರೋದು. ಲೂಟಿ ಮಾಡಿರೋದ್ರ ಬಗ್ಗೆ ನಾನು ಹೋರಾಟ ಮಾಡಿರೋದು. ಹುಲಿ ಕುರಿ ನದಿ ಆಟ ಯಾರು ಆಡ್ತಾವೆ ಗೊತ್ತು. ನಮ್ಮನ್ನ ಕುರಿಯಾಗಿ ಮುಂದೆ ಬಿಟ್ಟು ನಿಮ್ಮನ್ನ ಉಳಿತಾರ ಹಿಂದೆ ಬಿಟ್ಬಿಟ್ಟು ನದಿ ಇಂಥ ಬಾಲ ಕಟ್ಕೊಂಡು ಏನು ಆಟ ಆಡ್ತಾರೆ ಗೊತ್ತು. ಅವ್ರ ಬಗ್ಗೆ ನನ್ನ ಹೋರಾಟ ಏನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಯಾರು ಏನೇನು ಮಾಡಿದ್ರು ಇದು ನಾನು ಅದಕ್ಕೋಸ್ಕರ ಬೆಳಗ್ಗೆ ಬಂದಿರೋದು. ಎವಿಡೆನ್ಸ್ ಬಂದಿದ್ದೀನಿ, ಸಾಕ್ಷಿ ಆಧಾರಗಳ ಸಮೇತ ನೋಡು. ಸಮೇತ ನಾನು ಕೊಡ್ತೀನಿ, ಅದನ್ನು ನಿಮ್ಗೆ ಉಪಯೋಗ ಆಗುತ್ತೆ. ಸರಿನಾ? ಎಲ್ಲೂ ಹೋಗಲ್ಲ, ನಿಮ್ಗೆ ಉಪಯೋಗ ಆಗುತ್ತೆ. ನಿಮ್ಗೆ ಉಪಯೋಗ ಆಗುತ್ತೆ. ಯಾರ್ಯಾವ ಸರ್ವೆ ನಂಬರ್ ಎಲ್ಲೇ ಸೆಟಲ್ಮೆಂಟ್ ಮಾಡ್ಕೊಂಡ್ರು ಸರಿನಾ? ಅದಕ್ಕೋಸ್ಕರ ನಮ್ಮನ್ನೆಲ್ಲ ದೂಷಿಸಿದ್ರು, ಅದನ್ನೆಲ್ಲ ನಾನು ಕೊಡ್ತೀನಿ. ಯಾರು ನೋಡು ಮಾಧ್ಯಮದಲ್ಲೂ ಪ್ರಚಾರ ಮಾಧ್ಯಮದಲ್ಲಿ ಆಗ್ಬೇಕು. ಪ್ರಶಾಂತ್ ಅವರು ಎಷ್ಟು ನಿಷ್ಠಾವಂತ ಅಧಿಕಾರಿ ಅಂತ ನನಗೆ ಗೊತ್ತು. ಇದರಲ್ಲಿ ಯಾರ್ಯಾರಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಅಂತ ನನಗೆ ಗೊತ್ತು. ಆಯ್ತಾ? ಇಲ್ಲಿ ಯಾರು ಏನು ಅಂತ ನನಗೂ ಗೊತ್ತು. ಪ್ರಶಾಂತ್ ಅವರು ಯಾರು ಏನು ಎಲ್ಲಾರು ಏನು ನನಗೂ ಗೊತ್ತು. ನಾನು ಯಾರ ಬಗ್ಗೆ ತಿಳ್ಕೊಳ್ಳದೆ ಬಂದಿಲ್ಲ ಇಲ್ಲಿ. ಅಲ್ಲ ನನ್ನ ಬಗ್ಗೆ ಏನೋ ಇಲ್ಲಿ ಎಲ್ಲೋ ಸಿಟ್ಟಿಂಗ್ ಹಾಕಿ ಏನೋ ಮಾಡ್ಬಿಟ್ಟಿದ್ದಾರೆ. ಯಾರು ಹೇಳ ಖರ್ಚಿ ಅಂದ್ರೆ ನಾನು ಹೇಳಿದ್ದೀನಿ. ಅಧಿಕಾರಿಯಾಗಿ ನೀನು ರೂಢಿ ಪಟ್ಟ ಕಟ್ಕೊಂಡು ರೂಢಿತನ ನನ್ನ ಹತ್ರ ತೋರ್ಸಕ್ ಬರ್ಬೇಡ. ದಂಗಿಗಳು ಹಾಕೋದು ರೂಢಿಸಮ್ ಮಾಡೋದೆಲ್ಲ ಬಿಟ್ಬಿಡು. ನೀನೊಬ್ಬ ಸರ್ಕಾರಿ ನೌಕರನಾಗಿ ಸರ್ಕಾರಿ ನೌಕರನ ಕೆಲಸ ಮಾಡು. ಸರ್ಕಾರಿ ನೌಕರನೇ ಕೆಲಸ ಆಯ್ತಾ? ಇಲ್ಲಿ ಬಂದು ಯಾರಿಗೂ ಧಮಕಿ ಹಾಕೊಂಡೆಲ್ಲ ನೀತಿ ನೋಡು, ನಿನ್ನ ರೀತಿ ನೋಡು, ಆ ವಾಲೆಗಳು ನೋಡು. ನೀನು ಸರ್ಕಾರಿ ನೌಕರ ನೀನು ಯಾವ್ದು ವಾಲೆಗಳು ನಮ್ ದೇವ್ರಿಗೆ ಹಾಕಿರೋದು ಈಗಲ್ಲ, ಅವಾಗಿಂದ ಹಾಕಿದ್ದೀನಿ. ನಮಗೂ ಹಾಕಿದಾರಪ್ಪ, ನಮ್ಗೆ ಚುಚ್ಚಿದ್ದಾರೆ. ದೌರ್ಜನ್ಯ ಮಾಡೋದಕ್ಕೆ ರೂಢಿಸಮ್ ಮಾಡೋದಕ್ಕೆ ನಾವು ಸರ್ಕಾರಿ ನೌಕರನಾಗಿ ನಿಯಮಗಳಿಗೂ ಯಾವ್ದ್ರ ಮೇಲೆ ಯಾವ ಬೇಸ್ ಮೇಲೆ ಕೆಲಸ ತೆಗೆದುಕೊಂಡಿದ್ಯಾ ಇವಾಗ ತಿಳಿಸ್ತೀರ ಬಿಡೋಣ. ಪ್ರಶಾಂತ್ ಕರ್ತೀರಿ ಅಲ್ಲ, ಇಲ್ಲಿ ಕಂದಾಯ ಅಧಿಕಾರಿಗಳು ಆಲ್ಮೋಸ್ಟ್ ಎಲ್ಲರೂ ಇಷ್ಟದಿಂದಲೇ ಕೆಲಸ ಮಾಡ್ತಾ ಇರೋದು. ನಿಮ್ಮಂತ ಭ್ರಷ್ಟರಿಂದಲೇ ಎಲ್ಲರಿಗೂ ಇಡೀ ಕಂದಾಯ ಇಲಾಖೆಗೆ ಹಾಳಾಗ್ತಾ ಇರೋದು. ಎಲ್ಲೆಲ್ಲಿ ಕೋಡಿಗಳಾಗ್ತಿರೋ ಪಾಣಿಗಳು ಕೂತಿದ್ದಾವೆ. ಅದಕ್ಕೆ ಶಾಲೆಗಳು ಯಾರ್ಯಾರು